ವಿಜಯನಗರದ ಕೂಡ್ಲಿಗಿಯಲ್ಲಿ ರಾತ್ರಿ ವಿದ್ಯುತ್ ಕೈಕೊಟ್ಟಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೂಡ್ಲಿಗಿ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ 1 ಗಂಟೆಗೂ ಹೆಚ್ಚು ಕಾಲ ಕರೆಂಟ್ ಕಟ್ ಆಗಿದೆ. ಕರೆಂಟ್ ಇಲ್ಲದೆ ಹೆರಿಗೆ ವಾರ್ಡ್ನಲ್ಲಿ ಪರದಾಟ ನಡೆಸುವಂತಹ ಪರಿಸ್ಥಿತಿ ಎದುರಾಯಿತು. ಮೊಬೈಲ್ ಟಾರ್ಚ್ ಹಿಡಿದು ನವಜಾತ ಶಿಶುಗಳ ಆರೈಕೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಕರೆಂಟ್ ಹೋದಂತಹ ಸಂದರ್ಭದಲ್ಲಿ ಜನರೇಟರ್ ಕೂಡ ಕೈಕೊಟ್ಟಿದೆ. ಹೆರಿಗೆ ವಾರ್ಡ್ ಸೇರಿ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ಆಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ವಿದ್ಯುತ್ ಕೈಕೊಟ್ಟಿತ್ತು. ಈ ಸಂದರ್ಭದಲ್ಲಿ ಜನರೇಟರ್ ಕೂಡ ಕೈಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಮೊಬೈಲ್ನಲ್ಲೇ ಟಾರ್ಚ್ ಹಿಡ್ಕೊಂಡು ನವಜಾತ ಶಿಶುಗಳನ್ನ ಪೋಷಣೆ ಮಾಡುವಂತ ಪರಿಸ್ಥಿತಿ ವಿಜಯನಗರದ ಕೂಡ್ಲಿಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಸ್ಪತ್ರೆಯಲ್ಲಿ ವಿದ್ಯುತ್ ಕೈಕೊಟ್ಟಿರೋದ್ರಿಂದಾಗಿ ರೋಗಿಗಳು, ಬಾಣಂತಿಯರು, ನವಜಾತ ಶಿಶುಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, 1 ಗಂಟೆಗೂ ಹೆಚ್ಚು ಕಾಲ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ವಿದ್ಯುತ್ ಕೈಕೊಟ್ಟಿರೋದು ಏನ್ ಹೇಳ್ತಾರೆ? ಏನ್ ಕಾರಣ ಅಂತೆ ಈ ರೀತಿಯ ಪರಿಸ್ಥಿತಿಗೆ? ಮಧುಕರ್, ಇದಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಪಷ್ಟವಾದಂತ ಕಾರಣ ಹೇಳ್ತಿಲ್ಲ. ಆದ್ರೆ ತಾಂತ್ರಿಕವಾಗಿ ತೊಂದರೆಯಿಂದ ಒಂದಷ್ಟು ಕಾಲ ಕರೆಂಟ್ ಹೋಗಿತ್ತು. ಆದ್ರೆ ಅದೇ ವೇಳೆ ಜನರೇಟರ್ ಕೂಡ ಕೈ ಕೊಟ್ಟಿದ್ದು. ಹೀಗಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೇವೆ ಅನ್ನೋಂತ ಮಾತನ್ನು ಮಾತ್ರ ಹೇಳ್ತಾ ಇದ್ದಾರೆ. ಆದ್ರೆ 1 ಗಂಟೆಗೂ ಹೆಚ್ಚು ಸಮಯಗಳ ಕಾಲ ಕರೆಂಟ್ ಇಲ್ಲದೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಇರತಕ್ಕಂತ ರೋಗಿಗಳಾಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು ಸಾಕಷ್ಟು ತೊಂದರೆ ಅನುಭವಿಸಿದ್ದಾರೆ. ಇದೆಲ್ಲದ್ರ ಜೊತೆಗೆ ಅಂತಂದ್ರೆ ಬ್ಯಾಟ್ರಿ ಹಿಡ್ಕೊಂಡು ಬೀಸಣಿಕೆಯಿಂದ ಗಾಳಿ ಬೀಸುವಂತ ಸ್ಥಿತಿ ಕೂಡ ನಿರ್ಮಾಣ ಆದ್ರೂ ಕೂಡ ಆಸ್ಪತ್ರೆ ಇರ್ತಕ್ಕಂಥ ಸಿಬ್ಬಂದಿಗಳು ಯಾರು ಕೂಡ ಹೆಚ್ಚು ಆಸಕ್ತಿ ತೋರಿಸಲಿಲ್ಲ. ಕರೆಂಟ್ ಆನ್ ಮಾಡೋದ್ರ ಬಗ್ಗೆ ಆಗಿರಬಹುದು ಅಥವಾ ಆ ಜನರೇಟರ್ ಬಗ್ಗೆ ರಿಪೇರಿ ಮಾಡತಕ್ಕಂತ ಯಾವುದೇ ಕಾಳಜಿ ತೋರಿಲ್ಲ ಅನ್ನೋಂತ ಆರೋಪವನ್ನು ರೋಗಿಯ ಸಂಬಂಧಿಕರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಪ್ರಮುಖವಾಗಿ ಅಂತಂದ್ರೆ ಆಸ್ಪತ್ರೆ ಇರ್ತಕ್ಕಂಥ ಹಲವು ದಿನಗಳಿಂದ ಬಹಳಷ್ಟು ಸಮಸ್ಯೆಗಳಿವೆ. ಸರಿಯಾಗಿ ಬಿಸಿನೀರು ಕೊಡೋದಿಲ್ಲ ಮತ್ತು ನಿಗದಿತ ಸಮಯಕ್ಕೆ ಊಟವನ್ನು ಕೊಡೋದಿಲ್ಲ ಅನ್ನೋಂತ ಆರೋಪಗಳು ಇತ್ತು. ಆದ್ರೆ ಅವೆಲ್ಲವೂ ಕೂಡ ಸಣ್ಣದಾಗಿತ್ತು. ಆದ್ರೆ ಇದೀಗ ನಿನ್ನೆ ರಾತ್ರಿ ಹೆಚ್ಚು ಕಡಿಮೆ 1 ರಿಂದ 2 ಗಂಟೆಗಳ ಕಾಲ ಕರೆಂಟ್ ಏನು ಹೋಗಿತ್ತು. ಸಾಕಷ್ಟು ರೋಗಿಗಳು ಪರದಾಡಿದ್ರೆ ಉಸಿರಾಡೋದಕ್ಕೂ ತೊಂದರೆ ಆಗ್ತಾ ಇತ್ತು. ಆ ಲೆವೆಲ್ ವರೆಗೂ ಏನು ಎಲ್ಲಾ ಕಿಟಕಿ ಡೋರ್ಗಳು ಇದ್ರು ಕೂಡ ಗಾಳಿ ಇಲ್ಲದೆ ಸಾಕಷ್ಟು ರೋಗಿಗಳು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಪರದಾಡ್ತಾ ಇದ್ರು. ಇಷ್ಟೆಲ್ಲ ಆದ್ರೂ ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಹೇಳಿದ್ರೆ ಅವರ ಬೇಜವಾಬ್ದಾರಿ ಉತ್ತರ ಸಾಕಷ್ಟು ಅಸಮಾಧಾನ ತಂದಿದೆ ಅನ್ನೋಂತ ಮಾತನ್ನು ರೋಗಿಯ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ತಾಂತ್ರಿಕ ಸಮಸ್ಯೆಯಿಂದ ಕರೆಂಟ್ ಹೋಗಿರ್ಬೋದು, ಜನರೇಟರ್ ಕೂಡ ಆಫ್ ಆಗಿರ್ಬೋದು. ಆದ್ರೆ ಸಿಬ್ಬಂದಿಯ ವರ್ತನೆ ಏನಿದೆ, ಹೌದು ಆಗಿದೆ, ಸ್ವಲ್ಪ ವೇಟ್ ಮಾಡ್ರಿ ಅಥವಾ ಅದಕ್ಕೆ ಬೇಕಾದಂತ ಬೇರೆ ವ್ಯವಸ್ಥೆ ಮಾಡ್ತಕ್ಕಂತ ಪ್ರಯತ್ನವನ್ನಾದ್ರೂ ಯಾರು ಮಾಡ್ಲಿಲ್ಲ ಅನ್ನೋಂತ ಆರೋಪವನ್ನು ಇಲ್ಲಿರ್ತಕ್ಕಂಥ ರೋಗಿಯ ಸಂಬಂಧಿಕರು ಮಾಡ್ತಾ ಇದ್ದಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.